आप देख रहे हैं बीजापुर इन्फो। मैं आपके साथ जाफर कलदगी। आज शहर बीजापुर के कांग्रेस कार्यालय में राज्य के चीनी मंत्री आरबी तिम्मापुर पहुंचे, जहां उन्होंने जिला कांग्रेस के पदाधिकारियों और कार्यकर्ताओं को संबोधित करते हुए आने वाले लोकसभा चुनाव में फिर से कांग्रेस को सत्ता में लाने के लिए काम करने का अनुरोध किया। इस मौके पर जिला कांग्रेस प्रेसिडेंट रवि गौड़ा पाटिल, हमीद मुशरिफ, बीजापुर ब्लॉक प्रेसिडेंट जमीर बख्शी, वैद्यनाथ कर्पूरमठ, इरफान शेख, चांद साहब गड़गलात के अलावा कई पदाधिकारी और कार्यकर्ता रहे मौजूद। ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ ತರ್ತಕ್ಕಂಥ ಪಕ್ಷ ಈ ಪ್ರಜಾಪ್ರಭುತ್ವದಲ್ಲಿರ್ತಕ್ಕಂಥ ಲೋಪದೋಷಗಳನ್ನು ಅದನ್ನೇ ಆಸ್ತಿಯನ್ನಾಗಿ ಮಾಡ್ಕೊಂಡು ಹೊರತಕ್ಕಂಥ ಪಕ್ಷ. ಒಂದು ಕಡೆ ಮಾಧ್ಯಮದ ಪೇಡ್ ಭಾಷಣಗಳು, ಮುಂಜಾನೆ ಎದ್ದ ಕೂಡಲೇ ಟಿವಿ ಹೆಚ್ಚಿದ್ರೆ ಇನ್ನೊಂದೇನು ಕಾಣ್ತಾನಿಲ್ಲ. ನಮಗೆ ಒಂದು ಪಕ್ಷದ ಚಿಹ್ನೆ ಹಾಗೂ ಒಬ್ಬ ವ್ಯಕ್ತಿಯ ಭಾಷಣ ನಾವು ಕೇಳ್ತಕ್ಕಂಥದ್ದು. ಈ ಮಾಧ್ಯಮ ಜನರಿಗೆ ತಿಳಿಸ್ತಕ್ಕಂಥದ್ದನ್ನು ಸತ್ಯ ತಿಳಿಸ್ಬೇಕಂತಕ್ಕಂಥ ವಿಚಾರ ಮರೆಮಾಚಿ ಅಸತ್ಯ ವಿಜೃಂಭಿಸ್ತಕ್ಕಂಥ ಪರಿಸ್ಥಿತಿ ಇವತ್ತಾಗ್ತಾ ಇದೆ. ಇವತ್ತು ದೇಶದಲ್ಲಿ ಕೋಮು ಗಲಭೆ, ದೇಶದಲ್ಲಿ ಧರ್ಮದ ಹೆಸರಿನಲ್ಲಿ ಸುಳ್ಳುಗಳನ್ನೇ ಪ್ರಚಾರ ಮಾಡ್ಕೊಂಡು ಹೋಗ್ತಕ್ಕಂಥ ಬಂಡವಾಳಶಾಹಿಗಳ ಕೈಗೂಸಾದಂತ ಮೋದಿಯವರು ಒಂದು ಕಡೆ ಆದರೆ, ಈ ತ್ಯಾಗ ಬಲಿದಾನಗಳ ಕಚ್ಚಿದಂತ ರಾಹುಲ್ ಗಾಂಧಿ ಅವರ ಮನೆತನ ಇವತ್ತು ಅವರು ಈ ಸುಳ್ಳೆ ಒಂದು ದೊಡ್ಡ ಪ್ರಚಾರಕ್ಕೆ ನಿಂತಿದೆ. ಸತ್ಯ ಮರೆಮಾಚತಕ್ಕಂಥ ಕೆಲಸದಲ್ಲಿ ದಯಮಾಡಿ ಕಾರ್ಯಕರ್ತ ಬಂಧುಗಳೇ, ಈ ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ಮತ್ತೊಂದು ನಮ್ದು ಸಂಗ್ರಾಮ ಇವತ್ತು ಆಗ್ಬೇಕಾಗ್ತಾ ಇದೆ. ಅದು ಯಾರಿಂದ ಆಗ್ಬೇಕಾಗಿದೆ ಅಂದ್ರೆ, ಸ್ವಾತಂತ್ರ್ಯ ತನ್ನಂತ ಪಕ್ಷ ಏನು ಇವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ತತ್ತು ಮತ್ತೆ ಪ್ರಜಾಪ್ರಭುತ್ವಗಳಿಗಾಗಿ ನಮ್ಮ ಸ್ವಾತಂತ್ರ್ಯದ ಹೋರಾಟ ಆಗ್ಬೇಕಾದಂತ ಕಠಿಣ ಪರಿಸ್ಥಿತಿಯಲ್ಲಿ ಇದ್ದೀವಿ. ತಾವುಗಳು ಯಾವುದೇ ಅಧಿಕಾರ, ಆಸೆ, ಅಂತಸ್ತುಗಳಿಗಿಂತ ಪಕ್ಷಕ್ಕಾಗಿ ದುಡಿದು ಇಲ್ಲಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಬಲಿಷ್ಠಿದೆ ಅಂತಕ್ಕಂಥ ಶಕ್ತಿಯನ್ನು ಕೊಟ್ಟಂತವ್ರು ನೀವೆಲ್ಲ ಕಾಂಗ್ರೆಸ್ನ ಕಾರ್ಯಕರ್ತರು. ನಾನು ಗಮನದಲ್ಲಿಟ್ಕೊಂಡು ನಾವು ಪಕ್ಷದಿಂದ ನಮಗೆ ಪಕ್ಷದ ಏನ್ ಕೊಟ್ಟು ನಮಗೆ ಅದನ್ನೇನು ಕನ್ಸಿಡರ್ ಮಾಡಕ್ಕೆ ಬಯಸ್ತೇವೆ. ಆದ್ರೆ ಪ್ರಜಾಪ್ರಭುತ್ವ ದೇಶ ಉಳಿಸುವ ಸಲುವಾಗಿ ನಾವು ಹೋರಾಟಕ್ಕೆ ಇವತ್ತೇನೆ ಆಗ್ಬೇಕಾದಂತ ಕಾಲಘಟ್ಟದಲ್ಲಿ ಇದ್ದೀವಿ. ಹಾಗೆ ಅಂತಕ್ಕಂಥದ್ದನ್ನು ಹೇಳಿ, ಈ ನಾಡಿನಲ್ಲಿ ಮಹಾನ್ ವ್ಯಕ್ತಿಗಳು ಇಲ್ಲಿ ಆಳಿ ಹೋದವರಿದ್ದಾರೆ. ಗುಡ್ದಿನ್ನಿ ಅಂತವರು, ಕಾಳಗಪ್ಪನ ಚೌಧರಿ ಅಂತವರು, ಹಲವಾರು ಜಾತ್ಯತೀತ ಶಕ್ತಿಗಳು ನಮ್ಮನ್ನ ಇಲ್ಲಿ ಎಂಪಿಗಳಾಗಿ, ಶಾಸಕರಾಗಿ ಹೋಗಿದ್ದಾರೆ. ಆದ್ರೆ ಇಲ್ಲಿ ಅಭಿವೃದ್ಧಿನೇ ಇಲ್ಲ. ಯಾವುದೇ ಅಭಿವೃದ್ಧಿ ಮಾಡದೆ ಒಳ್ಳೆ ಬಣ್ಣದ ಮಾತುಗಳಿಗೆ ಬಿಜಾಪುರದವರು ಮರಳಾಗ್ತಕ್ಕಂಥದ್ದು ಈ ಸಲ ಆಗಬಾರ್ದು. ಸಲ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಮಾಡುವ ಸಲುವಾಗಿ ದಯಮಾಡಿ ವಿನಂತಿ ಮಾಡ್ಕೊಳ್ತಿದ್ದೀನಿ. ತಾವೇನು ಶಕ್ತಿಯಾಗಿ ಕಟ್ಟಿದ್ದೀರಿ, ಯಾರಾದ್ರೂ ನಿಮ್ಮನ್ನು ಯುವಕಗೊಳಿಸ್ತಿದ್ರೆ ಅಥವಾ ಅಶಕ್ತರನ್ನು ಮಾಡಬೇಕು ಅಂತಕ್ಕಂಥ ಶಕ್ತಿಗಳು ನಮ್ಮಂತ ನಾಯಕರು ಏನಾದ್ರು ಮಾಡ್ತಿದ್ರೆ ಅವ್ರಿಗೆ ಬುದ್ಧಿವಾದ ಹೇಳಿ ಇದನ್ನು ಮಾಡಕ್ ಹೋಗಬೇಡಿ. ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ತೆಕ್ಕಿದೆ. ನಿಮ್ಮ ವೈಯಕ್ತಿಕ ರಾಜಕಾರಣ ಬಿಟ್ಟು ನೀವೇನ್ ನಾಯಕರಿದ್ದೀರಿ, ನಾವು ಕಾಂಗ್ರೆಸ್ ದುಡಿತೀವಿ, ನೀವು ನಮ್ಮ ಜೊತೆ ಇರಬೇಕು ಅಂತಕ್ಕಂಥ ಗಟ್ಟಿ ಮಾತಿನ ಧ್ವನಿ ನಮ್ಮ ಕಾರ್ಯಕರ್ತ ಬಂಧುಗಳಿಂದಲೇ ಪ್ರಾರಂಭ ಆಗಲಿ ಅಂತಕ್ಕಂಥ ವಿನಯಪೂರ್ವಕ ವಿನಂತಿಯನ್ನು ಮಾಡಿಕೊಂಡು, ಈ ಸಲ ಬಿಜೆಪಿ ನನ್ನ ತಿಳಿದ ಹಾಗೆ ನನಗೂ ವಾತಾವರಣ ಅಲ್ಲಿ ಕೇಳಿ ನಮ್ಮ ಪಕ್ಕದಲ್ಲಿರೋದ್ರಿಂದ ಈ ಸಲ ಬಿಜಾಪುರಕ್ಕೆ ನಮ್ಮ ಪಕ್ಷದ ಅಭ್ಯರ್ಥಿ ಎಂಪಿ ಆಗ್ತಾನೆ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದೀನಿ. ತಾವುಗಳು ನೀವು ಮಾಡ್ತೀರಿ, ಆ ದಿಶೆಯತ್ತ ನಿಮ್ಮ ಹೆಜ್ಜೆ ಇದೆ ಅಂತಕ್ಕಂಥದನ್ನ ನಾನು ಹೇಳ್ತಾ, ಏನು ನಾನು ಸ್ವಲ್ಪ ಅವರಿಗೆ ಪಾಟೀಲ್ ಹೇಳಪ್ಪ ಅಂತಮ್ಮ, ನಾನು ಸ್ವಲ್ಪ ಭೇಟಿಯಾಗಿ ಹೋಗ್ತೀನಿ ಅಂತ ಹೇಳಿ ಮುಂಜಾನೆ ಅದೇನು ಬಾಳ್ಬಿಟ್ಟು ಗಾಡಿ ಹತ್ತಿದ್ದೀನಿ ಸರ್, ನಾವು ರೆಡಿ ಇದ್ದೀವಿ, ಯಾವ ಪ್ರತಿ ಬಂದ್ಬಿಡ್ರಿ ಅಂತಕ್ಕಂಥ ಮಾತನ್ನು ಹೇಳಿದಾಗ ನನಗೆ ಖುಷಿ ಅನ್ನಿಸ್ತೀವಿ. ನೀವು ಸದಾ ಸಿದ್ಧ ವಿದ್ಯುತ್ಗೆ ಯಾವ ಬೇಕಾದ್ರೂ ಬರಲಿ, ನಾವು ರೆಡಿ ಇದೀವಿ ಅಂತಕ್ಕಂಥ ಕಾರ್ಯಕರ್ತ ಬಂಧುಗಳ ಕಡೆಗೆ ನನ್ನ ನಮನ. लाइक कीजिए, शेयर कीजिए और सब्सक्राइब कीजिए बीजापुर इन्फो चैनल को। और हाँ, बेल आइकन दबाना ना भूलिएगा। धन्यवाद।